ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ತಾಲೂಕಾ ಅಧ್ಯಕ್ಷ ತಹಶೀಲ್ದಾರ್ ಎಂವಿ ಗುಂಡಪ್ಪಗೋಳ್ ಅವರ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿ, ಭಾರತ ಪ್ರಜಾಪ್ರಭುತ್ವದ ದಿನವಾಗಿ ಅರ್ಪಿಸಿಕೊಂಡ ದಿನವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ನಮ್ಮ ದೇಶವನ್ನು ಸಾರ್ವಭೌಮ ಜಾತ್ಯತೀತ ರಾಷ್ಟ್ರವೆಂದು ಅಂಗೀಕರಿಸುವುದರ ಜೊತೆಗೆ ಸಂವಿಧಾನವನ್ನು ಜನವರಿ 26, 1950ರಂದು ಜಾರಿಗೆ ತರಲಾಗಿದೆ. ಪ್ರತಿ ವರ್ಷ ಜನವರಿ 26ರ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಭಾರತ ಪ್ರಜಾಪ್ರಭುತ್ವವಾಗಲು ತಮ್ಮ ಪ್ರಾಣ ಬಲಿದಾನವನ್ನು ಸಮರ್ಪಿಸಿದ ಎಲ್ಲ ದೇಶಭಕ್ತರನ್ನು ಸ್ಮರಿಸಬೇಕೆಂದರು. ಇನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಜಿತ್ ಕುಮಾರ್ ದೇಸಾಯಿ ಅವರು ಮಾತನಾಡಿ, ಈ ವರ್ಷ ವಿದ್ಯಾರ್ಥಿನಿಯರಿಗೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಲೆಂದು ಮ್ಯಾಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯವನ್ನು ತೆರೆಯಲಾಗಿದೆ. ಆದಷ್ಟು ಶೀಘ್ರದಲ್ಲಿ ನೆನೆಗುದ್ದಿಗೆ ಬಿದ್ದಿದ್ದ ಹೆದ್ದಾರಿ ರಸ್ತೆ ಕಾಮಗಾರಿಗೆ ವೇಗ ನೀಡಲಾಗಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರರು ಹಾಗೂ ಗಣ್ಯಮಾನ್ಯರು ಪಥಸಂಚಲನಗಳ ತಂಡಗಳ ವೀಕ್ಷಣೆ ನಡೆಸಿದರು. ವಿವಿಧ ಶಾಲಾ ವಿದ್ಯಾರ್ಥಿಗಳ ಪಥಸಂಚಲನದ ವಿವಿಧ ಧ್ವಜಾವಂದನೆ ಕಾರ್ಯಕ್ರಮ ಜರುಗಿತು. ಸ್ವತಂತ್ರ ದೇಶದ ಕನಸನ್ನು ಹೊತ್ತು ಪ್ರಾಣತ್ಯಾಗ ಮಾಡಿದ ಹುತಾತ್ಮರ ಜೀವನ, ಅನ್ನದಾತನ ಅನುಭವಿಸುತ್ತಿರುವ ಸಂಕಷ್ಟಗಳು, ಸಮಾಜದಲ್ಲಿ ಮಹಿಳೆಯರ ಮೇಲಾಗುವ ದೌರ್ಜನ್ಯಗಳು, ತುಣುಕು ದೃಶ್ಯಗಳು, ಹಾಡುಗಳ ಮೂಲಕ ನೀಡಲಾದ ಪ್ರದರ್ಶನ ನೆರೆದಿದ್ದ ಸಾರ್ವಜನಿಕರನ್ನು ಮನರಂಜಿಸಿತು. ಸಂಭ್ರಮಾಚರಣೆಯ ನಿಮಿತ್ತ ಮೈದಾನವೆಲ್ಲ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಇನ್ನಿತರ ಇಲಾಖೆಗಳ ಸಿಬ್ಬಂದಿಗಳಿಂದ ತುಂಬಿ ತುಳುಕುತ್ತಿರುವ ದೃಶ್ಯ ಕಂಡುಬಂದಿತು. ಪಥಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಯಲ್ಲಿ ವಿಜೇತವಾಗಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಿಸಿ ಸನ್ಮಾನಿಸಲಾಯಿತು. ಈ ವೇಳೆ ಮುಖ್ಯ ಅಧಿಕಾರಿ ಡಿಎನ್ ತಹಶೀಲ್ದಾರ್, ಎಪಿಎಂಸಿ ಅಧ್ಯಕ್ಷ ನೀಲಕಂಠ ಸಿದ್ದಬಸವನವರ್, ಪಿಎಸ್ಐ ಎಲ್ಬಿ ಮಾಳಿ, ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಂವಿ ಪಾಟೀಲ್, ವೈದ್ಯಾಧಿಕಾರಿ ಡಾಕ್ಟರ್ ಬಿಎಸ್ ಬಳ್ಳೂರ್, ಕೃಷಿ ಅಧಿಕಾರಿ ಮಹಂತೇಶ್ ಕಳಸಪ್ಪನವರ್, ಹೆಸ್ಕಾಂ ಎಸ್ಒ ಮಾಂತೇಶ್ ಯರಗಟ್ಟಿ, ಎಪಿಎಂಸಿ ಉಪಾಧ್ಯಕ್ಷ ಬಸವರಾಜ್ ಆರಿಬೆಂಚಿ ಹಾಗೂ ನಿಖಿಲ್ ಪಾಟೀಲ್, ಹನುಮಂತ್ ಹಾರುಗೊಪ್, ಸಲೀಂ ಬೇಗ್ ಜಮಾದಾರ್, ಕಸಪ್ಪ ಅಧ್ಯಕ್ಷ ತಮ್ಮಣ್ಣವರ್ ಕಾಮಣ್ಣವರ್, ಕೆಎಂಎಫ್ ನಿರ್ದೇಶಕ ಶಂಕರ್ ಇಟ್ನಾಳ್, ಮಾಜಿ ಸೈನಿಕ ಕುಮಾರ್ ಹಿರೇ, ಪ್ರಾಂಶುಪಾಲರಾದ ರಾಮಣ್ಣಗೌಡ ಮರಿಗೌಡರ್, ಮುಖ್ಯೋಪಾಧ್ಯಾಯರಾದ ಎಎ ಮುಕ್ತುಮ್ನವರ್, ಭಾಸ್ಕರ್ ಹಿರೇಮೇತ್ರಿ, ಶಿವಾನಂದ್ ಕರಿಗೊನ್ನವರ್, ನಿವೃತ್ತ ಶಿಕ್ಷಕ ಪಿಎಚ್ ಪಾಟೀಲ್, ರಮೇಶ್ ಪಾಟೀಲ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು, ಸಾರ್ವಜನಿಕರು ಇದ್ದರು. ವರದಿ ಫಿರೋಜ್ ಖಾದ್ರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.